ನಮಸ್ಕಾರ. ನಿನ್ನೆ JDSನ ಮುಖಂಡರು, ಮಾಜಿ ಸಚಿವರು, ಮಾಜಿ ಶಾಸಕರಾದ ಸಾರಾ ಮಹೇಶ್ರವರು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೆಲವು ಆರೋಪ ಮಾಡಿದ್ದಾರೆ. ನಾನು ಅವ್ರನ್ನ ತೀಕ್ಷ್ಣವಾಗಿ ಅದನ್ನು ಖಂಡಿಸ್ತಾ ಇದ್ದೀನಿ. ಏನು ಸಿದ್ದರಾಮಯ್ಯ ಸಾಹೇಬರು ಕುಟುಂಬ ರಾಜಕಾರಣ ಮಾಡಿದ್ದಾರೆ, ಬೆಂಗಳೂರು ಗ್ರೇಟರ್ಗೆ ಪ್ರಾಧಿಕಾರ ಸದಸ್ಯರಾಗಿ ಮಾಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ವಿಧಾನ ಪರಿಷತ್ ಸದಸ್ಯನ ಮಾಡಿದ್ದಾರೆ. ಮತ್ತೆ ಯಾರು ಇವ್ರನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಂತ ಹೇಳಿ ಟೀಕೆ ಮಾಡಿದ್ದಾರೆ. ನಾನು ಕೇಳಿದಿಷ್ಟೇ, ನಿಮ್ಮ JDS ಪಕ್ಷ ಕುಟುಂಬ ರಾಜಕಾರಣ ಮಾಡ್ತಾ ಇಲ್ವೇ ಸಾರಾ ಮಹೇಶಣ್ಣ? ನೀವು ಹಿಂದೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರನ್ನ ಸಾರಾ ನಂದೀಸನ್ನ ಯಾವ ಉದ್ದೇಶಕ್ಕೆ ನೇಮಕ ಮಾಡಿದಿರಿ? ಸಾರಾ ನಂದೀಸ್ರವ್ರು ಯಾರು? ನಿಮ್ಮ ಬಲಗೈ ಬಂಟ CJ ದ್ವಾರಕೇಶ್ ಅವರ ಪ್ರಭಾರ ಅಧ್ಯಕ್ಷರನ್ನು ಮಾಡಿದ್ರಿ. ಯಾಕೆ ನೀವು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿ ತಮ್ಮನ್ನೇ ಯಾಕೆ ನೇಮಕ ಮಾಡಿದಿರಿ? ಅದು ಕುಟುಂಬ ರಾಜಕಾರಣ ಅಲ್ವೇ? ನಿಮ್ಮ ಮಗ ಈಗ ಡಾಕ್ಟರೇಟ್ ಮುಗಿದಿದೆ ಅನಿಸುತ್ತೆ ನನಗೆ, ಅವ್ರನ್ನ ಯಾಕೆ ನಿಮ್ಮ ಕ್ಷೇತ್ರದಲ್ಲಿ ಸುತ್ತಿಸ್ತಾ ಇದ್ದೀರಾ? ಇದು ಕುಟುಂಬ ರಾಜಕಾರಣ ಅಲ್ವೇ? ನಿಮ್ಮ JDS ಪಕ್ಷದಲ್ಲಿ ಅಂದರೆ ಮಾನ್ಯ ದೇವೇಗೌಡರ ಕುಟುಂಬದಲ್ಲಿ ಕುಟುಂಬ ರಾಜಕಾರಣ ಇಲ್ವೇ? ಅದಲ್ಲದೆ ನೀವು ಯಾವ ರೀತಿ ಈ ದೊಡ್ಡ ಮಟ್ಟಿಗೆ ಬೆಳೆದಿರೋನ್ನ ತಾವು ಒಂದು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತೇಳಿ ನಾನು ಮನವಿ ಮಾಡ್ತಾಯಿದ್ದೀನಿ. ಮೈಸೂರಿನ ಸಾರಾ ಕನ್ವೆನ್ಷನ್ ಹಾಲ್ನ ಅತಿಕ್ರಮ ಅಂದರೆ ಹೆಚ್ಚಿಗೆ ಅತಿಕ್ರಮ ಮಾಡಿ ಕಟ್ಟಿದ್ದಾರೆ ಅಂತೇಳಿ ಆರೋಪ ಇತ್ತು. ಅದಲ್ಲದೆ ಮೈಸೂರು ಸುತ್ತಮುತ್ತ 100 ಎಕರೆ ಒಡೆಯ JDSನ ಸಾರಾ ಮಹೇಶಣ್ಣವರು ಅಂತೇಳಿ ಆರೋಪ ಇದೆ. ನೀವು ಯಾವ ರೀತಿ ಸಂಪಾದನೆ ಮಾಡಿದ್ರಿ ಅಂತೇಳಿ ನೀವು ಒಮ್ಮೆ ಹೇಳಬೇಕಾಗಿದೆ. KR ನಗರದ ಸಾಲಿಗ್ರಾಮದ ರಾಮೇಗೌಡರು ಮಡಗಿದಂಥ ಗದ್ದೆಯಲ್ಲಿ ಭತ್ತ ಬೆಳೆದು ಇಷ್ಟೊಂದಾರಿ ಸಂಪಾದನೆ ಮಾಡಿದ್ದಾರೆ ಸಾರಾ ಮಹೇಶಣ್ಣ. ಮೊದಲು ಇದಕ್ಕೆ ಪ್ರತಿಕ್ರಿಯೆ ನೀಡಿ. ಅದಲ್ಲದೆ ಇವಾಗ KR ನಗರ ರವಿಶಂಕರ ಹಾಲಿ ಶಾಸಕರ ಬಗ್ಗೆ ತುಂಬ ಕಿರುಕುಳ ನೀಡ್ತಿದ್ದೀರಾ. ಯಾವ ಉದ್ದೇಶಕ್ಕೆ ಕಿರುಕುಳ ನೀಡ್ತಿದ್ದೀರಾ? ಯಾವ ಉದ್ದೇಶಕ್ಕೆ ಆರೋಪ ಮಾಡ್ತಾಯಿದ್ದೀರಾ ನೀವು ಸಾರಾ ಮಹೇಶಣ್ಣ? ಮೊದಲು ಯಾವುದೇ ಆರೋಪ ಮಾಡ್ಬೇಕಾದ್ರೆ ಆಧಾರ ಇಟ್ಕೊ ಆರೋಪ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತಾಯಿದ್ದೀನಿ. ನಮಸ್ಕಾರ. ಮರಡಿ ಉಂಡಿ ಪುರಸ್ವಾಮಿ, ಮಾಧ್ಯಮ ವಕ್ತಾರರು, ಮೈಸೂರು ಜಿಲ್ಲಾ ಕಾಂಗ್ರೆಸ್ OBC ವಿಭಾಗ.